ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ JK ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತಿನ ವೀಡಿಯೋದಲ್ಲಿ ಅಡಿಕೆ ತೋಟದಲ್ಲಿ ಬಾಳೆ ಇದ್ದರೆ ಬಾಳೆಯಿಂದ ಏನೆಲ್ಲ ಉಪಯೋಗ ಅಂತ ತಿಳಿಸ್ಕೊಡ್ತೀನಿ. ಏನಂತಂದರೆ, ಬಾಳೆನ ನೀವು ಅಡಿಕೆ ತೋಟದಲ್ಲಿ ಹಾಕಿರ್ತೀರ, ಅದನ್ನ ಕಟಾವು ಮಾಡಿ ಎಲ್ಲನೂ ತೆಗ್ದಾಕಿರ್ತೀರ. ಅಲ್ಲಲ್ಲಿ ಒಂದೊಂದು ಕಂದುಗಳು ಬರ್ತಾ ಇರುತ್ತೆ. ಆ ಕಂದಿಂದ ಯಾವ ರೀತಿ ಉಪಯೋಗ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೆಲ್ಲ ಬೆನಿಫಿಟ್ಟು, ಅದರಿಂದ ಎಷ್ಟು ಗೊಬ್ಬರನ ತ್ಯಾಜ್ಯನ ಸಂಗ್ರಹ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮು ವಿಸಿಟ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ನಾವು ಇಲ್ಲಿ ಅಡಿಕೆ ತೋಟದಲ್ಲಿ ಇದ್ದೀವಿ. 2 ವರ್ಷ 10 ತಿಂಗಳು ತೋಟದಲ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಬಾಳೆನ ಕತ್ತರಿಸಿ ಈ ಒಂದು ಸೈಡಲ್ಲಿ ಹಾಕಿದ್ದೀನಿ. ಇದರಿಂದ ಎಷ್ಟೊಂದು ಉಪಯೋಗ ಆಗುತ್ತೆ ಅಂತಂದರೆ ತುಂಬಾ ಉಪಯೋಗ ಇದೆ. ಇದಕ್ಕಿಂತ ಮುಂಚೆ ಈ ತೋಟ ಹೇಗಿತ್ತು ಅಂತ ಅಂದರೆ, ಹಳೆ ವಿಡಿಯೋಗಳಲ್ಲಿ ವಿಡಿಯೋ ಮಾಡಿದ್ದೀನಿ ಈ ತೋಟದಲ್ಲಿ. ಅದ್ರಲ್ಲಿ ಹೋಗಿ ನೀವು ನೋಡ್ಬೋದು ಎಷ್ಟು ಸೆತ್ತೆ ಇತ್ತು ಅಂದರೆ ಈ ಸುಬ್ಬಬುಳ ಗಿಡ ಅಂತ ಒಂದು ಮರ ಬರುತ್ತಲ್ಲ ನೋಡಿ, ಆ ಥರದ ಗಿಡಗಳನ್ನೇ ಜಾಸ್ತಿ ಇತ್ತು. ಆಮೇಲೆ ಇದು ಒಂಥರ ಇಲ್ಲಿ ತೋರಿಸ್ತೀನಿ, ಈ ಥರ ಗಿಡನೂ ತುಂಬಾ ಜಾಸ್ತಿ ಇತ್ತು. ಇದನ್ನು ಯಾವ ರೀತಿ ನಿರ್ವಹಣೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಈ ಗಿಡ ಇದೆಯಲ್ಲ ಈ ಥರದ್ದೇ ಜಾಸ್ತಿ. ಯಾಕೆ ಅಂತಂದರೆ ಫುಲ್ಲು ಈ ತೋಟದ ಪೂರ್ತಿ ಅಡ್ಲಾಗ್ಬಿಟ್ಟಿತ್ತು. ನಾನು ಒಂದು 5-6 ದಿನಗಳ ಹಿಂದೆ ಇದೆಲ್ಲನೂ ಬ್ರಷ್ ಕಟರಿಂದ ನೀಟಾಗಿ ತೋಟನ ಕ್ಲೀನ್ ಮಾಡಿದೆ. ಅಲ್ಲಲ್ಲಿ ನಾನು ಫಸ್ಟೇ ಈ ವಿಡಿಯೋದಲ್ಲಿ ಮಾಡಿದ್ದೆ, ಬಾಳೆ ಎಲ್ಲನೂ ತೆಗ್ದಾಕಿದ್ದೆ. ಅದು ಬಾಳೆ ಮರ್ಗಂದ್ ಅಂತ ಬರುತ್ತಲ್ಲ, ಅದೆಲ್ಲ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿತ್ತು. ಇಲ್ಲಿ ನೋಡಿ, ಇಲ್ಲಿ ಅಲ್ಲಲ್ಲಿ ಕೊಚ್ಚಿ ಮಧ್ಯದಲ್ಲಿ ಹಾಕಿದ್ದೀನಿ. ಎಷ್ಟು ತ್ಯಾಜ್ಯ ಇದೆ ಅಂತಂದರೆ ಸೂಪರಾಗಿ ಬೆಳೆದಿತ್ತು, ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು. ಅದನ್ನೆಲ್ಲನೂ ಮಿಷಿನಲ್ಲಿ ಕಟ್ ಮಾಡಿದ್ದೀನಿ. ಆದಷ್ಟು ಆ ಕಡೆ ಸ್ವಲ್ಪ ಇದೆ ನೋಡಿ, ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಇದೇ ಥರ ಇತ್ತು. ಇಲ್ಲಿ ನಾನು ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ಈ ಥರ ಇದ್ದದನ್ನ ಈ ಥರ ಕಟ್ ಮಾಡಿ ಮಧ್ಯದಲ್ಲಿ ಹಾಕಿದ್ದೀನಿ. ಇದರಿಂದ ಏನೆಲ್ಲ ಉಪಯೋಗ ಅಂತಂದರೆ, ಮೊದಲನೇ ಉಪಯೋಗ ಏನಪ್ಪ ಅಂತಂದರೆ, ನಮ್ಮ ಅಡಿಕೆ ಗಿಡಗಳಿಗೆ ಮೇನ್ ಬೇಕಾಗಿರೋದು ಪೊಟ್ಯಾಷಿಯಂ ಅಂಶ ಅಂತಂದರೆ ಪೊಟ್ಯಾಷಿಯಂ ಬೇಕಾಗಿರುತ್ತೆ. ಅದು ಬಾಳೆಯಲ್ಲಿ ಯಥೇಚ್ಛವಾಗಿ ಪೊಟ್ಯಾಷಿಯಂ ಅಂಶ ಅನ್ನೋದು ತುಂಬಾ ಹೇರಳವಾಗಿ ಇರುತ್ತೆ ಸ್ನೇಹಿತರೆ. ಎರಡನೇದು, ಇದನ್ನು ಕಟ್ ಮಾಡಿ ಮಧ್ಯದಲ್ಲಿ ಜೋಡಿಸೋದ್ರಿಂದ ಅತಿ ಹೆಚ್ಚು ತ್ಯಾಜ್ಯ ಉತ್ಪತ್ತಿಯಾಗುತ್ತೆ. ಆಮೇಲೆ ಜಾಸ್ತಿ ಕಳೆನೂ ಅಷ್ಟೊಂದು ಬರಲ್ಲ. ಏನಕ್ಕೆ ಅಂತಂದರೆ, ಎಷ್ಟು ಕಳೆ ಇತ್ತು ಅಂತಂದರೆ ಆವಾಗಲೇ ಮಾಡ್ಬೋದಾಯಿತು. ಏನಕ್ಕೆ ಅಂತಂದರೆ ಪೂರ್ತಿ ಕೆಲಸ ಆದಮೇಲೆ ಈ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ನೋಡಿ, ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ತ್ಯಾಜ್ಯಗಳು ಬಾಳೆ ಕನ್ನ ಕತ್ತರಿಸಿ ಬಿಟ್ಟಿದ್ದೀನಿ. ಆವಾಗಲೇ ನೋಡಿ ಎಷ್ಟುದ್ದ ಬಂದೈತೆ ಅಂತ, ಆವಾಗಲೇ ಚಿಗುರ್ತಾ ಇದೆ. ಇದನ್ನು ತೆಗಿಸ್ತೀನಿ ಅಂತಂದರೆ ಇದನ್ನು ಬಿಟ್ಕೊಳ್ಳೋದ್ರಿಂದನೂ ತುಂಬ ಅನುಕೂಲ ಇದೆ. ಯಾಕೆಂತಂದರೆ ಬೆಳ್ದಂಗೆ ನೀವು ಇಲ್ಲ ಮಿಷಿನಲ್ಲಾಗಲಿ ಇಲ್ಲ ಕೈಯಲ್ಲೇ ಆಗಲಿ ಕುಡ್ಲಿಂದ ಕೂದಿ ಮಧ್ಯದಲ್ಲಿ ಹಾಕೋದ್ರಿಂದ ತುಂಬಾ ತ್ಯಾಜ್ಯನ ಉತ್ಪಾದನೆ ಮಾಡ್ಕೊಬೋದು. ನೋಡ್ತಾ ಇದ್ದೀರಾ. ಆಮೇಲೆ ತುಂಬ ಹೇರಳವಾಗಿ ಗೊಬ್ಬರ ಕೂಡ ಆಯ್ತದೆ. ಅಂದರೆ ಅತಿ ಹೆಚ್ಚು ಜಾಸ್ತಿ ಸೆತ್ತೆ ಅನ್ನೋದು ಬರೋಲ್ಲ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ಇದಕ್ಕೆ ಇನ್ನೊಂದು 7-8 ದಿವಸ ಕಳೆದ್ರೆ 11 ತಿಂಗಳಾಗುತ್ತೆ. ಇನ್ನು ಸೆಪ್ಟೆಂಬರ್ 28ನೇ ತಾರೀಕು ಬಂದರೆ ಇದಕ್ಕೆ 3 ವರ್ಷ ತುಂಬುತ್ತೆ ಸ್ನೇಹಿತರೆ. ಅದು 3 ವರ್ಷ ತುಂಬಿರೋಂಥ 3 ವರ್ಷ ಹತ್ತತ್ರದಲ್ಲಿರೋಂಥ ಅಡಿಕೆ ತೋಟದಲ್ಲಿ ಇಷ್ಟೊಂದು ತ್ಯಾಜ್ಯಗಳಿವೆ. ನೀವು ನಂಬ್ತಿರೋ ಬಿಡ್ತಿರೋ, ನಾವು 2 ವರ್ಷದ ಮೇಲಾಗಿದೆ, 2.5 ವರ್ಷ ಆಗಿದೆ ನಾವು ಉಳುಮೆ ಅನ್ನೋದನ್ನ ಮಾಡಿಸಿಲ್ಲ. ಈ ವರ್ಷ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಆದರೂ ಆಗಲಿಲ್ಲ. ಯಾಕೆಂತಂದರೆ ತುಂಬ ನಮ್ಮ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಅದನ್ನು ಮಾಡ್ಸೋಕ್ಕಾಗಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ರೀತಿ ಇತ್ತು ಬಾಳೆ. ಈ ರೀತಿ ಬಾಳೆನ ಕತ್ತರಿಸಿ ಮಧ್ಯದಲ್ಲಿ ಹಾಕಿರೋದ್ರಿಂದ ತುಂಬ ತ್ಯಾಜ್ಯಗಳು ಉತ್ಪತ್ತಿಯಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದಕ್ಕಿಂತ ದೊಡ್ಡದಾಗೇ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಬಾಳೆ ಕಾಣಿಸ್ತಾ ಇದೆ. ಇಲ್ಲಿ ತುಂಬಾ ಜಾಸ್ತಿ ಇದ್ದಿದ್ದನ್ನ ಈ ರೀತಿ ನೀಟಾಗಿ ಮಾಡಿದ್ದೀನಿ. ಇದರಿಂದ ಆಮೇಲೆ ಉಪಯೋಗ ಇನ್ನೂ ತುಂಬಾ ಇದೆ. ನೋಡಿ, ಈ ರೀತಿ ಗಿಡಗಳೇ ತುಂಬಾ ಇದೆ. ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಮಗೆ ಗೊತ್ತಾಗ್ತಿಲ್ಲ. ಏನಕ್ಕೆ ಅಂದರೆ ಇದು ಹಾಗೆ ಬಿಟ್ಬಿಟ್ರೆ ಮರ ಆಗೋ ಚಾನ್ಸಸ್ ಇರುತ್ತೆ.
ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಈ ರೀತಿ ಗಿಡಗಳೇ ಜಾಸ್ತಿ ನಮ್ಮ ತೋಟದಲ್ಲಿ. ಈ ಅಡಿಕೆ ಗಿಡದ 2 ವರ್ಷ 10 ತಿಂಗಳು ತೋಟದಲ್ಲಿ ಈ ರೀತಿ ಗಿಡಗಳೇ ಜಾಸ್ತಿ ಇದ್ದಿದ್ದು. ಅದರಿಂದ ನಾನು ಬ್ರಷ್ ಕಟರಲ್ಲಿ ಹೆಚ್ಚು ಕಡಿಮೆ ಇದನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡೋಕ್ಕೆ 31 ಲೀಟ್ರ್ ಪೆಟ್ರೋಲು ತಗೊಂತು. ನೀವು ಅದರಲ್ಲೇ ಅರ್ಥ ಮಾಡ್ಕೊಬೋದು ಎಷ್ಟು ಸೆತ್ತೆ ಇತ್ತು ಅಂತ. ಆಮೇಲೆ ಈ ರೀತಿ ಓದೋದ್ರಿಂದ ಸೆತ್ತೆನೂ ಜಾಸ್ತಿ ಬರೋಲ್ಲ ಸ್ನೇಹಿತರೆ. ಈಗ ನಾವು ಇದನ್ನ ಈ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ಮಿಷಿನಲ್ಲಿ ಪೆಟ್ರೋಲ್ ಖಾಲಿಯಾಗಿರೋದ್ರಿಂದ ಇದಿಷ್ಟಕ್ಕೆ ಇನ್ನೊಂದು 2 ಲೀಟ್ರ್ ಆದರೆ ಹೊಡೆದಾಕ್ಬೋದು. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಕೈಯಲ್ಲಿ ಕೂದಿ ಹಿಂಗೆ ಹಾಕ್ತಾಯಿದ್ದೀನಿ, ಲಾಟ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ಅಂತಂದರೆ ಇದುವರೆಗೂ ನಾವು ಒಂದೇ ಒಂದು ಕಾಳು ಗೌರ್ಮೆಂಟ್ ಗೊಬ್ಬರನೇ ಆಗಲಿ ಏನೂ ಕೊಟ್ಟಿಲ್ಲ. ನಾವು 7ನೇ ತಿಂಗಳಲ್ಲಿ ಇದಕ್ಕೆ ದನಿನ ಗೊಬ್ಬರ ಅರ್ಧ ಬುಟ್ಟಿ ದನಿನ ಗೊಬ್ಬರ ಕೊಟ್ಟಿದ್ವಿ 2 ಟ್ಯಾಕ್ಟ್ರು. ಅದು ಬಿಟ್ಟರೆ ಇದುವರೆಗೂ ಯಾವುದೇ ಥರದ ಆರ್ಗ್ಯಾನಿಕ್ಕೇ ಆಗಲಿ, ಆಮೇಲೆ ಡಿಕಂಪೋಸರೇ ಆಗಲಿ, ಬೇರೆ ರಾಸಾಯನಿಕ ಗೊಬ್ಬರಗಳೇ ಆಗಲಿ, ತಿಪ್ಪೆ ಗೊಬ್ಬರನೇ ಆಗಲಿ ಇದುವರೆಗೂ ನಾವು ಕೊಟ್ಟಿಲ್ಲ. ಇದು ಈ ಬಿತ್ತನೆ ಈ ರೀತಿ ಬಿತ್ತನೆ ಎಲ್ಲಿ ಬಂತು ಅಂದರೆ, ನಮ್ಮ ಮನೆ ಹತ್ರ ಒಂದು ಸುಬ್ಬಾಬುಳ್ಳು ಅನ್ನೋದೊಂದು ಮರ ಇತ್ತು. ಅದರಿಂದ ಬಿತ್ತನೆಯಾಗಿ ಅದು ತಿಪ್ಪೆಯಲ್ಲಿ ಸಂಗ್ರಹ ಆಗಿ ಅದು ಬೀಜನ ಉತ್ಪತ್ತಿಯಾಗಿ ಇಲ್ಲಿ ಈ ಥರ ಬಿತ್ತನೆ ಆಗಿದೆ. ನಾನು ಏನು ಹೇಳ್ತೀನಿ ಅಂದರೆ, ಅಡಿಕೆ ತೋಟದಲ್ಲಿ ಈ ರೀತಿ ಬಾಳೆ ಇರೋರು ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಉಳುಮೆ ಕಲ್ಟಿವೇಷನ್ ಮಾಡಿಸಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಅಂತಂದರೆ ಬದಿಗಳಲ್ಲಿ ಹೆಚ್ಚು ಕಡಿಮೆ ಮಧ್ಯ ತನಕ ಹೆಚ್ಚು ಕಮ್ಮಿ ನಮ್ಮದು ಅಡಿಕೆ ಗಿಡ ಒಂದು 10 ಅಡಿ ಮೇಲೇ ಇದೆ. 2 ವರ್ಷ 10 ತಿಂಗಳು ತೋಟದಲ್ಲಿ 10 ಅಡಿ ಇದೆ. 10 ಅಡಿ 8 ಅಡಿ 10 ಅಡಿ ಮೇಲೇ ಹೋಗಿದೆ. ಅದರಿಂದ ಇವಾಗ ಕಲ್ಟಿವೇಷನ್ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮಧ್ಯದಲ್ಲಿ ನಾವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮಧ್ಯದಲ್ಲಿ ಕಲ್ಟಿವೇಷನ್ ಮಾಡಿಸ್ಬೇಕಾಗುತ್ತೆ. ಏನಾದರೂ ಡಿಸ್ಕೆ ಆಗಲಿ ಸಿಂಗಲ್ ನೇಗ್ಲೆ ಆಗಲಿ ಹಾಕ್ಸಿದ್ರೆ ಮಧ್ಯದಲ್ಲಿ ಇರೋಂಥ ಬೇರುಗಳು ಸುಮ್ಮನೆ ಹರಿತವೆ. ಅದು ಹರಿದ್ರೆ ಇವಾಗ ಏನು ಫಸ್ಲು ಬರೋಕ್ಕೆ ಇನ್ನೊಂದು 3-4 ತಿಂಗಳು ಅಂದರೆ ಇಂಥ ವರ್ಷಕ್ಕೆ ಒಂಬಳೆ ಹೊಡೆಯೋ ಚಾನ್ಸಸ್ ಇವೆ. ಇದರಲ್ಲಿ ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಒಂದೊಂದು ಕಾಣಬಹುದಾದ ಸ್ಟೇಜಲ್ಲಿ ಇದು ಕಾಣಿಸ್ತಿದೆ. 4 ವರ್ಷ 5 ವರ್ಷ ನಂತರ 5 ವರ್ಷ ಆದಮೇಲೆ ಸಂಪೂರ್ಣವಾಗಿ ಹೊಡೆಯೋ ಚಾನ್ಸಸ್ ಇದೆ. ಏನಕ್ಕೆ ಅಂತಂದರೆ ಇವಾಗ ಇದರಲ್ಲಿ ಕೆಲಸ ಇನ್ನೂ ಮುಗ್ದಿಲ್ಲ ಸ್ನೇಹಿತರೆ. ಇದರಲ್ಲಿ ಮಾಡಬೇಕಾಗಿರೋಂಥ ಕೆಲಸಗಳು ತುಂಬಾ ಇದೆ. ಯಾಕೆಂದರೆ ಇದೆಲ್ಲನೂ ಕತ್ತರಿಸಾಕಬೇಕು. ಆಮೇಲೆ ಇಲ್ಲಿ ನೋಡಿ, ಈ ಬುಡ ಎಲ್ಲನೂ ಬುಡ್ಸ್ಕೊಂಡು ಗೊಬ್ಬರಗಳನ್ನ ಹಾಕಬೇಕು. ದನಿನ ಗೊಬ್ಬರನೇ ನಾವು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಹಾಕೋದು. ರಾಸಾಯನಿಕ ಗೊಬ್ಬರನೇ ಇದುವರೆಗೂ ಒಂದೇ ಒಂದು ಕಾಲು ಸೋಗಿಸಿಲ್ಲ. ಈಗ ಸ್ಟಾರ್ಟಿಂಗ್ ನಾಟಿ ಮಾಡಿದ ವಸ್ತ್ರಲ್ಲಿ ಸುಫಲ ಅಂತ ಒಂದು 800 ಗಿಡ ಇದೆ ಇಲ್ಲಿ. 750 ಗಿಡ ಇದೆ. 750 ಗಿಡಕ್ಕೆ ಬರೀ 15 kg 20 kg ಅಷ್ಟೇ ಕೊಟ್ಟಿದ್ದು ನಾವು ಸುಫಲ ಅನ್ನೋದೊಂದು. ಅಂದರೆ ಅದು ಗ್ರೋತ್ ಆಗಲಿ ಅಂದರೆ ಬೇರು ಚಿಗುರುಕಳಿ ಬೇಗ ಗಿಡಗಳು ಬದಿಕೊಂಡ್ರೆ ಮುಂದೆ ಗಿಡಗಳನ್ನ ಚೆನ್ನಾಗಿ ಬೆಳೀತದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸುಫಲ ಅನ್ನೋದೊಂದು ಗೊಬ್ಬರ ಕೊಟ್ಟಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿ ಗೊಬ್ಬರ ಕೊಟ್ಟಿಲ್ಲ. ಮೆನ್ಯೂರಲ್ಲು ಗೌರ್ಮೆಂಟ್ ಗೊಬ್ಬರನೇ, ರಾಸಾಯನಿಕ ಗೊಬ್ಬರನ ನಾವು ಇದುವರೆಗೂ ಹಾಕಿಲ್ಲ. ಈ ರೀತಿ ಬಾಳೆ ಅಂದರೆ ಕೊಚ್ಬಿಟ್ಟು ಮಧ್ಯದಲ್ಲಿ ಹಿಂಗೆ ಓದೋದ್ರಿಂದ ತುಂಬಾ ಗೊಬ್ಬರ ಆಗುತ್ತೆ. ಪೊಟ್ಯಾಷಿಯಮ್ ಅಂಗಡಿ ರಾಸಾಯನಿಕದಲ್ಲಿ ತರ್ತಿರಲ್ಲ, ಪೊಟ್ಯಾಷಿಯಮ್ ಅಂತ ಅಂದರೆ ರೆಡ್ ಕಲರ್ ಇರ್ತದಲ್ಲ, ಆ ರೀತಿ ಪೊಟ್ಯಾಷ್ ಅಂಶ ಈ ಬಾಳೆಲಿ ಯಥೇಚ್ಛವಾಗಿ ಇರ್ತದೆ. ಹಂಗಂದ್ಬಿಟ್ಟು ಬಾಳೆನ ಬಿಟ್ಕೊಂಬಾರ್ದು, ಅತಿ ಜಾಸ್ತಿ ಬಿಟ್ಕೊಂಬಾರ್ದು. ಬಿಟ್ಕೊಂಡ್ರೆ ಅಂದರೆ ಈ ಎಲ್ಲಿ ಬಿಟ್ಕೊಂಡ್ರು ಏನೂ ಆಗಲ್ಲ. ಏನಾಗುತ್ತೆ ಅಂತಂದರೆ, ಇದೆಯಲ್ಲ, ಇದು ಪೂರ್ತಿ ನಿರ್ಲಾದರೆ ಈ ಬಾಳೆ ಕುಂಠಿತ ಆಗುತ್ತೆ, ಬಾಳೆ ಬೆಳವಣಿಗೆ ಕುಂಠಿತ ಆಗುತ್ತೆ. ಅಲ್ಲಿ ತನಕ ನೀವು ಎಷ್ಟೇ ಕೊಚ್ಚಾಕಿದ್ರೂ ಈ ರೀತಿ ಭತ್ತನೇ ಇರುತ್ತದೆ ನೋಡಿ. ಈ ರೀತಿ ಎಲ್ಲನೂ ಕೊಚ್ಚಿ ಮಧ್ಯದಲ್ಲಿ ಹಾಕಿರೋದ್ರಿಂದ ನಾವು ಹಾಕಿದ್ದೀವಿ. ಪೊಟ್ಯಾಷಿಯಮ್ ಅಂಶ ಅನ್ನೋದು ತುಂಬ ಹೇರಳವಾಗಿ ಈ ತೋಟಗಳಲ್ಲಿ ಸಿಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಯಾರಾದರೂ ರೈತರುಗಳು ಈ ರೀತಿ ಬಿಟ್ಕೊಂಡಿದ್ರೆ, ಬಾಳೆ ಮಧ್ಯದಲ್ಲಿ ಅಡಿಕೆ ಗಿಡದ ಮಧ್ಯದಲ್ಲಿ ಈ ರೀತಿ ಬಾಳೆ ನಮಗೆ ವೇಸ್ಟು ಇನ್ನು ತೆಗಿತೀವಿ ಅನ್ನೋ ಸಂದರ್ಭ ಬಂದರೆ ಈ ರೀತಿ ಮಾಡಿ ತೆಗೀರಿ. ಕೊನೆ ಲಾಸ್ಟಲ್ಲಿ ತೆಗಿಲೇಬೇಕಾದ ಪರಿಸ್ಥಿತಿ ಇರುತ್ತೆ. ಆಮೇಲೆ ತೆಗಿಯೋ ತನಕ ಈ ರೀತಿ ಕೂದ್ಬಿಟ್ಟು ಈ ರೀತಿ ಮಧ್ಯದಲ್ಲಿ ಈ ಹೊದಿಕೆ ಮಾಡೋದ್ರಿಂದ ತುಂಬ ಎರೆಹುಳುಗೂ ಒಳ್ಳೆ ಚೆನ್ನಾಗಿ ಫುಡ್ಡು ಸಪ್ಲೈ ಆಗುತ್ತೆ. ಗಿಡಗಳಿಗೆ ಪೊಟ್ಯಾಷಿಯಮ್ ಅಂಶ ಸಿಗುತ್ತೆ. ತುಂಬಾ ಬೆನಿಫಿಟ್ ಆಗುತ್ತೆ ಇದರಿಂದ.
ನೋಡಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟೊಂದು ಸೆತ್ತೆ ಇತ್ತು ಅಂದರೆ ಇದಕ್ಕಿಂತ ಜಾಸ್ತಿನೇ ಇತ್ತು. ನಮ್ಮದು ಇನ್ನೊಂದು 1 ವರ್ಷದ ಅಡಿಕೆ ತೋಟದಲ್ಲಿ ಅಲ್ಲೊಂದಿದೆ. ಅಲ್ಲಿ ಅಲ್ಲಿ ಕಾಲು ಹಾಕೋಕ್ಕೆ ಜಾಗ ಇಲ್ಲ. ಇಲ್ಲೂ ಹಂಗೆ ಇದ್ದಿದ್ದು, ಕಾಲು ಹಾಕೋಕ್ಕೆ ಒಳಗಡೆ ಬರೋಕ್ಕೆ ಭಯ ಆಗ್ತಾಯಿತ್ತು, ಅಷ್ಟೊಂದು ಇತ್ತು ಸೆತ್ತೆ ಸ್ನೇಹಿತರೆ. ಕೊನೆದಾಗ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ, ದಯವಿಟ್ಟು ರೈತರುಗಳು ಈ ರೀತಿ ಸೆತ್ತೆ ಇದ್ದರೆ, ಅಡಿಕೆ ತೋಟದಲ್ಲಿ ಬಾಳೆ ಅನ್ನೋದು ಇದ್ದರೆ ಈ ರೀತಿ ಉಪಯೋಗ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಇದರಿಂದ ಮೊದಲೇ ಹೇಳ್ದಂಗೆ ಹೊದಿಕೆ ಮಾಡ್ದಂಗೆ ಆಗುತ್ತೆ. ಆಮೇಲೆ ಜಾಸ್ತಿ ಸೆತ್ತೆ ಬರೋಲ್ಲ, ಕಳೆಗಳು ಜಾಸ್ತಿ ಬಂದ್ರೂ ಅಷ್ಟೊಂದು ಏರಳವಾಗಿ ಬರೋಲ್ಲ. ಆಮೇಲೆ ದೊಡ್ಡ ದೊಡ್ಡ ಗೆಡ್ಡೆಗಳು ಇರ್ತದಲ್ಲ ನೋಡಿ, ಅಂಥದನ್ನ ಬಿಟ್ಕೊಳಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದರೆ ಈ ಪೆಟ್ರೋಲಾಗೇನು ಕಡಿಮೆ ಇಲ್ಲ ರೈಟ್, ಇವಾಗ 102 ರೂಪಾಯಿ ಆಗಿದೆ ಈಗ ಮೊನ್ನೆ. ಅಂಥದ್ದು ಹೆಚ್ಚು ಕಡಿಮೆ 31 ಲೀಟ್ರ್ ಅಂದ್ರೆ 3100 ರೂಪಾಯಿಲಿ ನನ್ನ ಕೆಲಸ ಇದು ಮುಗ್ದಿದೆ. ಇನ್ನೂ ಆ ರೀತಿ ಈಗಿನ ರೈಟಲ್ಲಿ ನೋಡಿದ್ರೆ 3,500 ಆಗ್ತಾಯಿತ್ತು ಅಂತ ಅನಿಸುತ್ತೆ ನನಗೆ. ಕೊನೆದಾಗ ಏನು ಹೇಳ್ತೀನಿ ಅಂತಂದರೆ, ಅಡಿಕೆ ತೋಟದಲ್ಲಿ ಬಾಳೆ ಇರೋಂಥವ್ರು ಈ ರೀತಿ ಕಟ್ ಮಾಡಿ ಮಧ್ಯದಲ್ಲಿ ಓತೋದ್ರಿಂದ ನಿಮಗೆ ಅಡಿಕೆ ತೋಟಕ್ಕೆ ಒಳ್ಳೆ ಬೆನಿಫಿಟ್ ಆಗುತ್ತೆ, ಕಳೆ ನಿರ್ವಹಣೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.